ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ನನ್ನ ಹೊಸ ಸ್ಟುಡಿಯೋ ರೂಮು. ಸೊ ಈ ಒಂದು ಸ್ಟುಡಿಯೋ ರೂಮಲ್ಲಿ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದಷ್ಟು ಅಪ್ಗ್ರೇಡ್ ಆಗಬೇಕನ್ನೋ ಒಂದು ಕಾರಣಕ್ಕೋಸ್ಕರ ಒಂಚೂರು ಡೆವಲಪ್ಮೆಂಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಬೆಳಿಬೇಕು. ನೀವೇನಾದರೂ ಯೂಟ್ಯೂಬ್ ಆರಂಭ ಮಾಡಬೇಕು ಅಂತಿದ್ರೆ ಅಥವಾ ಆರಂಭ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆರಂಭದಲ್ಲೇ ಹೆಚ್ಚಿನ ಒಂದು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಚಾನಲ್ ಗ್ರೌತ್ ಆದಂಗೆಲ್ಲ ಆ ಒಂದು ಸ್ಟುಡಿಯೋ ಅಥವಾ ನಿಮ್ಮ ಸ್ಟುಡಿಯೋ ರೂಮ್ನ ನೀವು ಡೆವಲಪ್ ಮಾಡ್ಕೊಳ್ತಾ ಹೋಗಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದೆ. ಕಳೆದ ಒಂದೂವರೆ ವರ್ಷದಿಂದ ಏನಾಗಿತ್ತು, ರೇಷ್ಮೆ ಕೃಷಿಗೆ ಅಂದ್ರೆ ರೇಷ್ಮೆ ಗೂಡಿಗೆ ಸರಿಯಾದ ಒಂದು ಬೆಲೆ ಸಿಕ್ಕಿರ್ಲಿಲ್ಲ. ಸೊ ಈಗ ಪ್ರೆಸೆಂಟ್ ಅಂದ್ರೆ ಒಂದು ತಿಂಗಳಿಂದ ಒಂದು ಉತ್ತಮವಾದ ಒಂದು ಬೆಲೆ ರೇಷ್ಮೆ ಗೂಡಿಗೆ ಸಿಗ್ತಾ ಇರತಕ್ಕಂಥದ್ದು. ಸೊ ಕಾರಣಗಳು ಸಾಕಷ್ಟು ಇದಾವೆ, ಆದ್ರೆ ಇತ್ತೀಚೆಗಂತೂ ರೇಷ್ಮೆ ಅಂದ್ರೆ ಇಪ್ಪು ನೇರಳೆಯನ್ನ ಸಾಕಷ್ಟು ಜನ ಕಿತ್ತು ಬಿಸಾಕಿರ್ತಕ್ಕಂಥದ್ದು. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇಲ್ಲಿಂದ ಆಚೆ ಏನಾದ್ರೂ ಬೆಲೆ ಏರಿಕೆ ಆಗುವಂತ ಒಂದು ಜಾಸ್ತಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ನೋಡೋಣ ಏನಾಗುತ್ತೆ ಅನ್ನೋದನ್ನ. ಇವತ್ತು 100 ಮೊಟ್ಟೆ ಅಂತ ನಾವು ಒಂದು ಉದಾಹರಣೆ ತಗೊಂಡಾಗ, ನಾನು ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಒಂದು 100 ಮೊಟ್ಟೆ ಅಂತ ನಾವು ಪೋಷಣೆ ಮಾಡ್ಕೊಂಡಾಗ ನಮಗೆ ಅಪ್ರಾಕ್ಸಿಮೇಟ್ ಒಂದು 120 ರಿಂದ 130 ಕೆಜಿ ನಾವು ರೇಷ್ಮೆ ಗೂಡನ್ನ ಬೆಳ್ಕೊಂಡು ಹೋದ್ರೆ ಇವತ್ತಿರ್ತಕ್ಕಂಥ ಒಂದು ಮಾರ್ಕೆಟ್ ರೇಟ್ ಅಲ್ಲಿ 500 to 600 ರೇಟ್ ಇರ್ತಕ್ಕಂಥದ್ದು. ಸೊ ಅಪ್ರಾಕ್ಸಿಮೇಟ್ ನಮ್ಗೆ ಏನಿಲ್ಲ ಅಂದ್ರೂ 70,000 ರೂಪಾಯಿವರೆಗೂ ನಮ್ಗೆ ಅಮೌಂಟ್ ಆಗುತ್ತೆ. ಸೊ ಅದರಲ್ಲಿ 15 ರಿಂದ 20 ಸಾವಿರ ಖರ್ಚು ಹೋದ್ರು ನಮಗೆ 60,000 ಅಥವಾ 50,000ಕ್ಕೆ ಮೋಸ ಇಲ್ಲ. ಜಸ್ಟ್ ಇದಿಷ್ಟು 22 ದಿನಗಳಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಕಾರ್ಯಕ್ರಮ ಅಂತ ನಾವು ಇಲ್ಲಿ ಕರಿಬಹುದು. ಸೊ ಸ್ನೇಹಿತರೆ, ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಇವತ್ತು ಸಾಕಷ್ಟು ಜನ ನೀವು ಅಬ್ಸರ್ವ್ ಮಾಡ್ಬೋದು, ಸಾಕಷ್ಟು ಜನ ಯಾರಾದ್ರೂ ಒಂದು ಕೃಷಿ ಏನಾದ್ರೂ ಹೊಸದಾಗಿ ಮಾಡ್ತಾ ಇದಾರೆ ಅಂದ್ರೆ ತಾನು ಏನ್ ಮಾಡ್ಕೊಂಡ್ ಬಂದಿರ್ತಾನೋ ಅದನ್ನ ಸಡನ್ ಆಗಿ ಬಿಟ್ಬಿಡ್ತಾನೆ. ಅದರಿಂದ ಆದಾಯ ಬಂದಿದ್ರು ಸಹ ಸಡನ್ ಆಗಿ ಬಿಟ್ಬಿಡ್ತಾನೆ. ಪಕ್ಕದಲ್ಲಿ ಏನ್ ಮಾಡ್ತಾ ಇದ್ದಾನ ಅದನ್ನ ಕಾಪಿ ಪೇಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಇತ್ತೀಚೆಗೆ ಇದು ಸಾಕಷ್ಟು ಹಲವು ಕಡೆ ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ರೈತರನ್ನ ನೋಡಿ ಅಬ್ಸರ್ವ್ ಮಾಡಬೇಕಾದ್ರೆ ಇದು ನಾವು ಮೇಜರ್ ಆಗಿ ಮಾಡ್ತಾ ಇರ್ತಕ್ಕಂಥ ಒಂದು ಮಿಸ್ಟೇಕ್. ನಿಮ್ಗೆ ಯಾವ್ದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಲಾಭ ಬರ್ತಾ ಇದೆ, ನೀವ್ ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಹಾರ್ಡ್ ವರ್ಕ್ ಇರ್ಬೋದು, ನಿಮ್ಮ ಕೂಲಿಗಳು, ಪ್ರತಿಯೊಂದು ಎಲ್ಲವನ್ನ ನೀವು ಟ್ಯಾಲಿ ಮಾಡ್ಕೊಂಡು ನೀವು ಹೊಸ ಒಂದು ಬೆಳೆಗಳನ್ನ ಬೆಳೀಲಿಕ್ಕೆ ಹೋಗ್ಬೇಕಾಗುತ್ತೆ. ಯಾರೋ ಏನೋ ಮಾಡ್ದ, ಮತ್ತೊಬ್ರು ಯಾರೋ ಏನೋ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಆ ರೀತಿ ಮಾಡ್ತಕ್ಕಂಥದ್ದು ತಪ್ಪಾಗುತ್ತೆ.